मध्य से तेज चल। ಸ್ವಾಗತವನ್ನು ಕೊಡ್ತಾ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಈಗ ಮೊದಲನೇದಾಗಿ ಪ್ರಾರ್ಥನಾ ಗೀತೆಯನ್ನು ಈ ಶಾಲೆಯ ಮಕ್ಕಳು ಪ್ರಾರ್ಥನಾ ಗೀತೆ ನಡೆಸಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ.
ಓಂಕಾರ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಸ್ಕೂಲ್ಸ್ ಕಡೆಯಿಂದ ಮಕ್ಕಳಿಗೆ ಇಲ್ಲಿ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಸುಮಾರು ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಂಡು ಮಕ್ಕಳು ಗೆಲ್ತಾರೋ ಸೋಲ್ತಾರೋ, ಬಟ್ ಅಲ್ಟಿಮೇಟ್ಲಿ ಮಕ್ಕಳಿಗೆ ಒಂದು ವೇದಿಕೆ ಮೇಲೆ ಬರೋಕ್ಕೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ ನಾನು. ಆಮೇಲೆ ನಮ್ಮ ಶಕೈನಾ ಬಾಪ್ಟಿಸ್ಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನು, ಆಮೇಲೆ ಒಳ್ಳೆ ಪ್ರಿಮೈಸಸ್ಸು, ಗ್ರೀನರಿ ಆಗಲಿ, ಮಕ್ಕಳಿಗೆ ಹೇಗೆ ಆ್ಯಕ್ಟಿವಿಟಿ ಮುಖಾಂತರ ಹೇಗೆ ಓದಿಸ್ಬೇಕಾಗಲಿ, ಇದೆಲ್ಲ ಎಫರ್ಟ್ಸನ್ನು ನಮ್ಮ ಕಡೆಯಿಂದ ಹಾಕ್ತಿದ್ದೀವಿ. ಅದನ್ನು ಸಪೋರ್ಟ್ ಮಾಡೋದಕ್ಕೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸ್ಕೂಲ್ಗಳು ಜನ ಪಾರ್ಟಿಸಿಪೇಟ್ ಮಾಡಿದ್ರು? ಅರೌಂಡ್ 50 ಸ್ಕೂಲ್ಸ್ ಬಂದಿದ್ದಾವೆ. ಓಕೆ, ಯಾವ್ಯಾವ ರೀತಿಯಾದ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ? ಡ್ಯಾನ್ಸು, ಡ್ರಾಮಾ, ಆಮೇಲೆ ತುಂಬ ಭಾಷಣಗಳಾಗಲಿ, ಆಮೇಲೆ ಎಸೆ ರೈಟಿಂಗ್ಸ್ಗಳಾಗಲಿ, ಸೊ ಈ ಥರದ್ದೆಲ್ಲ ವೆರೈಟೀಸ್ ಆಫ್ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡಿದ್ದಾರೆ. ಈ ರೀತಿ ಆ್ಯಕ್ಟಿವಿಟಿಯಿಂದ ಸ್ಟೂಡೆಂಟ್ಗಳ ಮೇಲೆ ಯಾವ ರೀತಿ ಒಂದು ಮೈಂಡ್ ಸೆಟ್ ಆಗುತ್ತೆ ಮ್ಯಾಮ್? ಮಕ್ಕಳಿಗೆ ಎಲ್ಲ ರೀತಿಯಿಂದ ಬೆಳವಣಿಗೆ ಆಗೋಕ್ಕೆ ಒಂದು ಡಯಸ್ ಸಿಗುತ್ತೆ. ಆಮೇಲೆ ಮಕ್ಕಳಿಗೆ ಯಾವ ರೀತಿ ಬರವಣಿಗೆ ಆಗಲಿ, ಒಂದು ಅವ್ರಿಗೆ ಯಾವ ಮಕ್ಕಳು ಚೆನ್ನಾಗಿ ಮಾಡ್ತಾರೋ ಅವ್ರಿಗೊಂದು ಅವ್ರಿಗೊಂದು ನಾವು ಅವ್ರಿಗೆ ಹೆಲ್ಪ್ ಮಾಡಿ ಮುಂದೆ ಬರೋಕ್ಕೆ, ಆಮೇಲೆ ಇನ್ನೂ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮಕ್ಳಿಗೂ ಒಂಥರ ಸ್ಫೂರ್ತಿ ಸಿಗುತ್ತೆ. ತುಂಬ ಒಳ್ಳೆಯದಾಗಿ ಮಕ್ಕಳು ಮುಂದೆ ಬರೋಕ್ಕೆ ಒಂದು ವೇದಿಕೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಪೇರೆಂಟ್ಸ್ಗಳಿಗೆ ಏನು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ಗೆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸ್ಕಿಲ್ಲಲ್ಲಿ ಆರ್ಗನೈಸ್ಡ್ ಇರ್ತಾರೆ. ಆ ಸ್ಕಿಲ್ಲನ್ನು ಬೆಳವಣಿಗೆ ಆಗೋಕ್ಕೆ ಮಕ್ಕಳನ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಮಕ್ಕಳು ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸ್ಟೂಡೆಂಟ್ಗಳಿಗೆ ಏನು ಸಂದೇಶ ಕೊಡ್ತಾರೆ? ಸ್ಟೂಡೆಂಟ್ಸ್, ಡೋಂಟ್ ಫೀಲ್ ಬ್ಯಾಡ್. ಯಾವುದು ಗೆಲುವು ಸೋಲು ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನೀವು ಎಫರ್ಟ್ ಹಾಕಿದ್ರೆ, ನೀವು ಪ್ರಯತ್ನ ಪಟ್ಟರೆ ಡೆಫಿನೆಟ್ಲಿ ನೀವು ಗೆಲ್ತೀರಾ. ಒಂದಲ್ಲ ಒಂದು ದಿವಸ ಇವತ್ತು ಸೋತಿದ್ದೀನಿ ಅಂತ ನಿಂತ್ಕೊಂಡು, ಅಥವಾ ನಾನು ಇವತ್ತು ಸೋತಿದ್ದೀನಿ ನನ್ನ ಕೈಯಿಂದ ಆಗಲ್ಲ ಅಂತ ಬಿಡೋಕ್ಕಿಂತಲೂ ನಾನು ಮಾಡಬಹುದು ಅನ್ನೋ ಛಲ ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ಲಿ ನೀವು ಗೆಲ್ತೀರಾ ಅಂತ ನಾನು ಹೇಳೋದು ಇಷ್ಟ. ನಿಮ್ಮ ಹೆಸರು ಮ್ಯಾಮ್? ತೂಮಲ್ ಅಂತ. ಏನು ಪೋಸ್ಟ್ ಮಾಡಿ, ಯಾವ ಪೋಸ್ಟ್ ಮಾಡಿದ್ದೀರಾ? ಆಮ ವೈಸ್ ಪ್ರಿನ್ಸಿಪಲ್. 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕ್ಲಸ್ಟರ್ ಮಟ್ಟದ ಟಾರ್ಫಲ್ ಕ್ಲಸ್ಟರ್ನ ಅಡಿಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಶಕೀನಾ ಬಾಪ್ಟಿಸ್ಟ್ ಶಿಕ್ಷಣ ಸಂಸ್ಥೆಯವರು, ಶಾಲೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಾಗಿರುವಂಥ ಸ್ಥಳಾವಕಾಶ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡಿರ್ತಕ್ಕಂಥ ಒಂದು ವಿಷಯ. ಮತ್ತು ಈ ಒಂದು ಪ್ರತಿಭಾ ಕಾರಂಜಿಯ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಟಾರ್ಫಲ್ ಕ್ಲಸ್ಟರ್ನ ಸುಮಾರು 50 ಶಾಲೆಗಳು 1500 ಮಕ್ಕಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಎಲ್ಲ ತಮ್ಮ ಪ್ರತಿಭೆಯನ್ನು ವಿವಿಧ ಹಂತದಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ವೇದಿಕೆ ಇದಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುವ ಮತ್ತು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಕೂಡ ವಿಶೇಷವಾಗಿ ಅವರಿಗೂ ಕೂಡ ಒಂದು ಸಮಾಧಾನಕರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ಒಂದು ಟಾರ್ಫಲ್ ಕ್ಲಸ್ಟರ್ನ CRP ಶ್ರೀ ಓಂಕಾರ್ ಸ್ವಾಮಿಯವರು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಸಾಯಂಕಾಲದ ಈ ಕಾರ್ಯಕ್ರಮದ ನಂತರ ಮಕ್ಕಳಿಗೆ ಕಾರ್ಯಕ್ರಮ ಪ್ರಶಸ್ತಿಯ ಜೊತೆಗೆ ವಿವಿಧ ಶಾಲೆಯ ಶಿಕ್ಷಕರಿಗೆ ಸುಮಾರು 100 ಶಿಕ್ಷಕರಿಗೆ ಪ್ರೋತ್ಸಾಹಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಸುಮಾರು ಈ 10-15 ವರ್ಷಗಳಿಂದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ವತಿಯಿಂದ ನಾವು ಈ ಒಂದು ಟಾರ್ಫಲ್ ಕ್ಲಸ್ಟರ್ನಲ್ಲಿ ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಉತ್ತಮ ರೀತಿಯಾಗಿ ಹೋದ ವರ್ಷಕ್ಕಿಂತಲೂ ಈ ವರ್ಷ ಈ ಒಂದು ಕಾರ್ಯಕ್ರಮ ಅತಿ ಹೆಚ್ಚಿನ ಒಂದು ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರು, ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು, ಈ ಒಂದು ಶಾಲೆಯ
ಶಿಖರಾ ಬಾಪಿ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಸಂಸ್ಥೆಯವರು ಕೂಡ ಹೆಚ್ಚಿನ ರೀತಿಯಾಗಿ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇಲಾಖೆ ವತಿಯಿಂದ ಮತ್ತು ನಮ್ಮ ಕ್ಲಸ್ಟರ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ ಕ್ಲಸ್ಟರ್ನ CRPಗಳಾದಂಥ ಓಂಕಾರ ಸ್ವಾಮಿಯವರು ಸುಮಾರು 15 ದಿವಸದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಯಾರಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಸುಸೂತ್ರವಾಗಿ ನಡೆಸಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳುತ್ತೇನೆ. ಹನುಮಂತ ಮರಡಿ, ಜಿಲ್ಲಾ ಗೌರವಾಧ್ಯಕ್ಷರು, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ, ಗುಲ್ಬರ್ಗ.